ಇವಾಗ ಅದೇನ್ ಕರ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ. ಮತ್ತೇನು ನಾಟಕ? ಏನು ಮಾಡಕ್ಕೆ ಹೊರಟಿದ್ಯಾ? ಇಷ್ಟೊತ್ತು ನೀನು ಮಾಡಿದ್ದೆಲ್ಲ ನಾನು ನೋಡ್ಕೊಂಡು ಸಹಿಸ್ಕೊಂಡಿರೋದೇ ಜಾಸ್ತಿ. ಇನ್ನೂ ನೀನು ಇದೇ ಥರ ಆಡ್ತಾ ಇದ್ರೆ ನಾನು ಬೇರೆ ಥರ ರಿಯಾಕ್ಟ್ ಮಾಡಬೇಕಾಗುತ್ತೆ. ನೀನ್ ಏನ್ ಮಾಡಿದ್ರು ಸರಿ, ನಾನ್ ಮಾತ್ರ ಇವಳು ಹೋಗ ಬಿಡಲ್ಲ. ಏನ್ರಿ ಇದೆಲ್ಲ? ಬಿಸಾಕ್ರಿ ಅದನ್ನ. ಎಷ್ಟು ದಿವಸ ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಿದ್ರಿ, ಆದ್ರೆ ಈಗ ನಮ್ಮನ್ನ ಸಾಯಿಸೋದಕ್ಕೆ ಹೊರಟಿದ್ದೀರಾ? ನಿನ್ ಜೀವ ಯಾಕೆ ತೆಗಿಲಿ? ನಾನೇ ಸಾಯ್ತೀನಿ. ರೀ ಮಾತ್ ಕೇಳ್ರಿ. ಯಾಕ್ರಿ ಹೀಗೆ ಆಡ್ತಿದ್ದೀರಾ ನೀವು? ಯಾಕ್ರಿ ಹೀಗೆಲ್ಲ ಮಾಡ್ತಿದ್ದೀರಾ? ಈ ಅವಸ್ಥೆಯಲ್ಲಿ ಬೀದಿಲ್ ಕುತ್ಕೊಂಡು ಇರೋ 3 ಕಾಸಿನ ಮರ್ಯಾದೆನೋ ಹರಾಜ್ ಬಿಡ್ಬೇಡಿ. ಇದೆಲ್ಲ ಚೆನ್ನಾಗಿರಲ್ಲಪ್ಪ. ಏ ನಕ್ಷತ್ರ, ನೀನ್ ಮನೆ ಬಿಟ್ಟು ಹೋಗೋದಾದ್ರೆ ನನ್ನ ಸಾಯಿಸ್ಬಿಟ್ಟು ನಾನು ಹೆಣ ದಾಟ್ಕೊಂಡು ಹೋಗ್ಬೇಕು. ತಗೋ ಕೂಡ್ಲು ಸಾಯಿಸು ನನ್ನ. ಆದರೆ ಅವಳು ಹೇಳ್ತಾ ಇದ್ದಿದ್ದ ಕತೆಗೂ ಅವಳ ಜೀವನಕ್ಕೂ ತುಂಬ ಹೋಲಿಕೆ ಇದೆ ಅಂತ ನನಗನ್ನಿಸ್ತು. ಅದು ಕತೆ ಥರ ಇರಲಿಲ್ಲ, ಅವಳ ಪ್ರೀತಿ ಬಗ್ಗೆ ಹೇಳ್ಕೋತಾ ಇರೋ ಥರ ಇತ್ತು. ಅಂದಮೇಲೆ ಅವಳು ಯಾರನ್ನೋ ಪ್ರೀತಿಸ್ತಾ ಇರೋದು ನಿಜ ತಾನೆ? ಆಮೇಲೆ ಹುಡುಗ ಯಾರು ಅಂತ ಕೇಳಿದ್ದಕ್ಕೆ ಏನೋ ಒಂದು ಹೇಳಿ ಮಾತು ಮರೆಸ್ಬಿಟ್ಲು. ಆದರೆ ನನಗಂತೂ ನಂಬಿಕೆ ಬರ್ತಾ ಇಲ್ಲ, ನಕ್ಷತ್ರ ಖಂಡಿತ ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ. ನೋಡ್ದ್ಯಾ, ನೀನಂದ್ರೆ ಎಷ್ಟು ಪ್ರೀತಿ ಅವನಿಗೆ, ನೀನೇ ಸುಮ್ಮನೆ ಹೆದರ್ಕೋತಾ ಇದೀಯಾ? ನಿನ್ನ ಪ್ರೀತಿ ಬಗ್ಗೆ ಅವನ ಹತ್ರ ಹೇಳ್ಕೊ, ಒಂದ್ಸಲ ಮನ್ಸು ಬಿಚ್ಚಿ ಮಾತಾಡು. ನೀವು ಹೇಳ್ತಿರೋದು ನಿಜ ಅನ್ನಿಸ್ತಿದೆ. ಅದಕ್ಕೆ ನಕ್ಷತ್ರ ನಮ್ಮಿಂದ ಏನೋ ಮುಚ್ಚಿಡ್ತೀಯಾಳೆ, ನನ್ನಿಂದ ಮುಚ್ಚಿಡ್ತೀಯಾಳೆ. ಅದೇನು ಅಂತ ಕಂಡಿಡಿದೆ ನಾನು ಬಿಡಲ್ಲ. ಖಾಲಿ ಡಬ್ಬಿ ಲವ್ ಮಾಡ್ತೀಯಾಳ, ಅದು ನನಗೆ ಹೇಳಿದೆ. ಕಂಡಿಡಿದೆ ನಾನು ಬಿಡಲ್ಲ. ಅದಕ್ಕೆ ನೋಡ್ತೀನಿ ಯಾರಂತ. ಯಾಕೆ ಮಕ ನೋಡ್ಕೊಂಡು ನಿಂತಿದ್ಯಾ? ತಗೊಳ್ಳೆ ಕೂಡ್ಲು ಸಾಯಿಸ ನನ್ನ. ಅಪ್ಪ ಬೇಡಪ್ಪ, ಎದ್ದೇಳಿ ಅಪ್ಪ ನೀವು. ನೀನ್ ಹೋಗ್ಬೇಕು ತಾನೆ, ಹೋಗು. ಆದ್ರೆ ಹೋಗಕ್ಕೂ ಮುಂಚೆ ಈ ಅಪ್ಪಂದೊಂದ್ ಕಡೆ ಆಸೆ ತೀರ್ಸ್ಬಿಟ್ಟು ಹೋಗು. ನೀನ್ ನನ್ನ ಹೆಣಕ್ ಕೊಳ್ಳಿ ಇಟ್ಟೆ ಹೋಗ್ಬೇಕು. ಈಗ ನೀವು ಎದ್ದೇಳ್ತಿರೋ ಇಲ್ವೋ? ಏನೇ ಹೆದರ್ಸ್ತೀಯಾ? ನಾನು ಎದ್ದೋಳಲ್ಲ ಅಂದ್ರೆ ಎದ್ದೋಳಲ್ಲ. ಏನ್ ಸಾಯಿಸ್ತೀಯಾ? ನನಗೂ ಅದೇ ಬೇಕಾಗಿರೋದು. ನಾನು ಅದಕ್ಕೆ ಇಲ್ಲಿ ಮಲಗಿರೋದು. ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನಾನು ಕೊಂದಾಕಿ. ನಿಮ್ಮನ್ ಯಾಕ್ರಿ ಸಾಯಿಸ್ಲಿ? ನಾನೇ ಸಾಯ್ತೀನಿ. ನಿಮ್ಮ ಜೊತೆ ಹೇಗೆ ಹೇಗೆ ನನಗೂ ಸಾಕಾಗಿ ಹೋಗಿದೆ. ಅಬ್ಬ, ಇದರಿಂದ ನನಗೆ ಮುಕ್ತಿ ಬೇಕು. ಏನು ಸೃಷ್ಟಿ, ಎದ್ದೇಳ್ರಿ. ಇವಾಗ ನೀವು ಮರ್ಯಾದೆಯಿಂದ ಎದ್ದೇಳ್ತಿರೋ ಇಲ್ಲ ನಾನು ಕುತ್ತೆ ಕೊಯ್ಕೊಂಡು ಸತ್ ಹೋಗ್ಲೋ? ಬಿಡ್ತು ಅನ್ನಮ್ಮ. ಯಾಕೆ ನೀವಿಬ್ರು ಹೀಗೆ ಆಡ್ತಿದ್ದೀರಾ? ಇದೇನ್ ಸ್ಪರ್ಧೆ ಕೆಟ್ಟೋಯ್ತಾ ನಾನಾ ನೀನಾ ಅನ್ನೋದಕ್ಕೆ? ಅದನ್ನ ಕೈಯಿಂದ ಬಿಸಾಕಮ್ಮ. ಇಲ್ಲ ಕಣೆ, ನಿಮ್ಮಪ್ಪ ಮೊದಲು ನಾಟಕ ನಿಲ್ಲಿಸ್ಲಿ. ಇವ್ರು ಎದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಸತ್ತೋಗ್ತೀನಿ.
ಅಪ್ಪ ಸಾಯ್ಬೇಕು ಅಮ್ಮ ಸಾಯ್ಬೇಕು ಅಂತ ನಕ್ಷತ್ರನೇ ನಿರ್ಧಾರ ಮಾಡ್ಲಿ. ಅವಳು ಹೋಗ್ಬೇಕು ಅಂದ್ರೆ ನಾನು ಹೆಣ ದಾಟ್ಕೊಂಡೆ ಹೋಗ್ಬೇಕು. ಹೋ ಹಾಗ ಕೊಡಮ್ಮ ಇಲ್ಲಿ ಅದನ್ನ. ಇಲ್ಲ ಕಡೆ, ಕೊಡಮ್ಮ ಇಲ್ಲಿ. ಬಿಡೆ ಅಮ್ಮ ಬಿಡು, ಅವ್ರು ಸಾಲ್ದು ಅಂತ ನೀನು ಹಾಗೆ ಆಡ್ಬೇಡ. ಅವಳೇನ್ ಸಾಯಿಸೋದು, ಕತ್ತಿ ನಿಮ್ಮ ಹತ್ರನೇ ಇದೆ. ಚುಚ್ಕೋತಿರೋ ಕುಯ್ಕೋತಿರೋ ನಿಮ್ಗೆ ಬಿಟ್ಟಿದ್ದು. ಲೇ ಲೇ ಪಾಪಿ ಮಗನೇ ನೀನು, ಹೆತ್ತಪ್ಪನೆ ಸಾಯಿ ಅಂತ ಇದೆಯಲ್ಲ. ಸಾಯ್ಬೇಕು ಅಂತ ಆಸೆ ಪಡ್ತಿರೋದು ಅವರೇ ತಾನೆ. ಸಾಯ್ಲಿ ಬಿಡಿ. ಏನ್ ಮುಖ ನೋಡ್ತಾ ಇದ್ದೀರಾ? ಎತ್ಕೊಳ್ಳಿ ಅಪ್ಪ. ಯಾಕೆ ಎತ್ಕೊಳಕ್ ಆಗ್ತಿಲ್ವಾ? ಪರವಾಗಿಲ್ಲ, ನಾನೇ ಎತ್ಕೊಡ್ತೀನಿ, ತಗೊಳ್ಳಿ. ಬರೀ ಇದೇ ಆಯ್ತು ನಿಮ್ದು. ಒಳಗಡೆ ಎಳ್ಳಷ್ಟು ಧೈರ್ಯ ಇಲ್ಲ ಅಂದ್ರು ಬಾಯಿ ಮಾತ್ರ ದೊಡ್ಡದು. ಸರ್, ನೀವು ಕರ್ಕೊಂಡು ಹೋಗಿ. ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ ಮಾಮೂಲಿ, ಯೋಚನೆ ಮಾಡ್ಬಿಡಿ, ಹೊರಡಿ. ನಾನ್ ಬಿಡಲ್ಲ ಅಂದ್ರೆ ಬಿಡಲ್ಲ. ನಕ್ಷತ್ರ ಎಲ್ಗೂ ಹೋಗ್ಬಾರ್ದು. ಇವ್ರದೊಳ್ಳೆ ಕರ್ಮ ಆಯ್ತು. ಸರ್, ಒಂದ್ ನಿಮಿಷ. ಕೈ ಕಾಲು ಕಟ್ಟಿ ಮೂಲೆಯಲ್ಲಿ ಹಾಕ್ಬೇಕು. ಅಮ್ಮ, ನೀನೇನ ಮಾಡ್ಕೊಂಡು ಹಿಡ್ಕೋ ಬಾ. ಸರಿಗಿಲ್ಲ. ಅವಳನ್ನ ಕರ್ಕೊಂಡು ಹೊರಟೋಗಿ ಸರ್. ನನಗೆ ಆಗ್ತಿರೋ ಟೆನ್ಷನ್ಗೆ ಹುಚ್ಚಡಿಯೋದೊಂದು ಬಾಕಿ. ಇವರಲ್ಲಿ ಹೋದವ್ರು ಅದು ಏನು ಮಾಡಿದ್ರು, ಎಲ್ಲ ವಿಷಯ ಗೊತ್ತಾಯ್ತು ಏನೋ, ಆ ನಕ್ಷತ್ರ ಮನೆಗೆ ವಾಪಸ್ ಬರ್ತಿದ್ದಾಳೋ ಏನೋ ಒಂದು ಗೊತ್ತಾಗ್ತಿಲ್ಲ. ಡ್ಯಾಮ್, ಒಂದ್ಸತಿ ಕಾಲ್ ಮಾಡಿ ಕೇಳಿ ಮ್ಯಾಮ್. ನಾನು ಕಾಲ್ ಮಾಡೋದು, ಅಪ್ಪ ಅಲ್ಲೇ ಇರೋದು, ಆ ತುಕಾರಾಮ್ ಫೋನ್ ರಿಂಗ್ ಆಗೋದು ಬೇಕಾ ಇದೆಲ್ಲ? ಹಾಗಂತ ಇನ್ನು ಎಷ್ಟು ತನಕ ಇದೇ ಥರ ಒದಾಡ್ತಿರ್ತೀರಾ? ವಿಷಯ ಗೊತ್ತಾದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ. ಒಂದ್ಸತಿ ಕಾಲ್ ಮಾಡಿ ಕೇಳಿ. ನಾನು ಕಾಲ್ ಮಾಡಲ್ಲ ಮಿಲಿ. ಐ ಕ್ಯಾನ್. ನನ್ನ ಕೈಯಲ್ಲಿ ಇನ್ನ ವೆಯ್ಟ್ ಮಾಡೋಕ್ಕಾಗಲ್ಲ ಮಿಲಿ. ಜೀವ ಹೋದಂಗೆ ಆಗ್ತಿದೆ. ಹಲೋ, ಏನಾಯ್ತು? ನಕ್ಷತ್ರ ಎಲ್ಲಿ? ನನ್ನ ವಿಷಯ ಏನಾದರೂ ಗೊತ್ತಾಯ್ತಾ? ನೀವೇನಂದ್ರಿ? ಎಲ್ಲ ಹಾಳಾಗೋಯ್ತು ಶ್ವೇತಾ ಮೇಡಮ್. ನನ್ನ ಕೈಲಿ ಏನೂ ಆಗಲಿಲ್ಲ. ನಾನು ಎಷ್ಟೇ ಹೋರಾಟ ಮಾಡಿದ್ರು ನಿಮ್ಮ ಒಪ್ಪನ ಮುಂದೆ ನನ್ನ ಆಟ ನಡೀಲಿಲ್ಲ. ಡ್ಯಾಮ್ ಯು, ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ. ವೇದ ಹೇಳಿಶಿ. ಹಾಗಂದ್ರೆ ಕರ್ಮ, ಅವಳು ಎಲ್ಲಿ ಅಂತ ಕೇಳಿದ್ದು. ಹೋದ್ಲೋ ಇಲ್ಲ ಅಲ್ಲೇ ಇದ್ದಾಳೋ? ಹೇಳಿದ್ನಲ್ಲ ನಿಮ್ಮ ಒಪ್ಪನ ಮುಂದೆ ನಂದೇನು ನಡೀಲಿಲ್ಲ ಅಂತ. ಅವರು ಆಗಲೇ ಅವಳನ್ನ ಕರ್ಕೊಂಡು ಹೋಗೇ ಬಿಟ್ರು. ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ. ಹೇಗೆ ನಾಚಿಕೆ ಬಿಟ್ಟು ಹೇಳ್ತಿದ್ದೀರಾ ನೋಡಿ. ಇದನ್ನೇ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ? ಹಾಗನ್ಬೇಡಿ ನೀವು. ಇಷ್ಟೆಲ್ಲ ಆದರೂ ನೀವೇ ಈ ಕೆಲಸ ಮಾಡ್ತಿದ್ದು ಅಂತ ಎಲ್ಲೂ ಬಾಯ್ಬಿಟ್ಟಿಲ್ಲ. ಏನೇ ಆದರೂ ನಿಮ್ಮನ್ನು ಉಳಿಸಿದ್ದೀನಿ. ಅಂದರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನಾನು ನಿಮಗೆ ದುಡ್ಡು ಕೊಟ್ಟಿರೋ ವಿಷಯ ಇನ್ನೂ ಹೊರಗಡೆ ಬಂದಿಲ್ಲ ಅಂತನ್ನಿ. ಹಾಂ, ಅದನ್ನು ಮಾತ್ರ ಕಾಪಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಕೇಳಿದ್ರು ಬಾಯ್ ಬಿಡಲಿಲ್ಲ. ಕೊನೆ ಪಕ್ಷ ನೀವು ಉಪಕಾರಕ್ಕಾದರೂ 20 ಲಕ್ಷ ಕೊಡ್ಬೋದಲ್ಲ?
ಇದು ಏನು ಚಿಕ್ಕ ಕೆಲಸ ಅಲ್ಲ. ಯು ಇಡಿಯಟ್, 20 ಲಕ್ಷ ಬೇರೆ ಕೊಡ್ಬೇಕಾ? 20 ಅಲ್ಲ ಅಂದ್ರೆ ಹೋಗ್ಲಿ, ಅರ್ಧ ಕೆಲಸ ಕೆಡಿಸಿದ್ದಕ್ಕೆ ಅರ್ಧಕ್ಕರ್ಧ ಕಮ್ಮಿ ಮಾಡಿ 1 ಲಕ್ಷನಾದ್ರೂ ಕೊಡ್ಬೋದಲ್ಲ, ಸಮಾಧಾನ ಆಗುತ್ತೆ. ಬಾಯ್ ಮುಚ್ಕೊಂಡು ಫೋನ್ ಇಟ್ರೆ ಸರಿ. ಸರಿಯಾಗಿ ಕೆಲಸ ಅಂತೂ ಮಾಡಕ್ ಬರಲ್ಲ. ದುಡ್ಡು ಅಂತ ಚೆನ್ನಾಗಿ ಬಾಯ್ ಬಿಡಕ್ ಮಾತ್ರ ಬರುತ್ತೆ. ಒಂದು ಪೀಸಾನೂ ಸಿಗಲ್ಲ. ಮತ್ತೆ ಕಾಲ್ ಮಾಡೋದೆಲ್ಲ ಇಟ್ಕೋಬೇಡಿ, ಆಮೇಲೆ ಗ್ರಾಚಾರ ನೆಟ್ಟಗಿರಲ್ಲ. ಹಲೋ 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 ಶ್ವೇತಾ ಮೇಡಮ್, ಹಲೋ. ಭೂಪತಿ, ಭೂಪತಿ ನಿಂತ್ಕೊಳ್ಳೋ. ಏನು ಸವಾರಿ ಎಲ್ಲೋ ಹೊರಟಿರೋ ಹಾಗಿದೆ? ಇನ್ನೆಲ್ಲಿಗೆ? ನಕ್ಷತ್ರ ಮನೆಗೆ. ಇಂಥ ಸೆನ್ಸೇಷನಲ್ ನ್ಯೂಸ್ ಗೊತ್ತಾದ್ಮೇಲೂ ನಾನು ಇಲ್ಲೇ ಇರೋಕ್ಕಾಗತ್ತಾ? ಅದಕ್ಕೆ ಆ ಖಾಲಿ ಡಬ್ಬಿ ಕಿವಿ ಹಿಡಿದು ಹುಡುಗ ಯಾರು ಅಂತ ಗೊತ್ತಾಗ್ಲೇಬೇಕು ಅಂತ ಕೂತ್ಕೋತೀನಿ. ನನ್ನ ಹತ್ರನೇ ಸೀಕ್ರೆಟ್ ಇಡ್ತಾಳ. ಇವತ್ತು ಏನೇ ಆಗ್ಲಿ ಹುಡುಗ ಯಾರು ಅಂತ ತಿಳ್ಕೊಂಡೇ ಬರೋದು ನಾನು. ಸರಿ ಆಯ್ತು. ಆಗ್ಲೇ ಸ್ವೀಟ್ ಮಾಡ್ತಾ ಅವಳನ್ನ ನೆನೆಸ್ಕೊಂಡೆ. ಹೇಗಿದ್ರು ನೀನು ಅವ್ರ ಮನೆ ಕಡೆನೇ ಹೊರಟಿದ್ಯಲ್ಲ, ಕೊಟ್ಬಾ. ಸರಿ ತಗೊಂಬನ್ನಿ ಬೇಗ. ಮೊದಲು ಚೆನ್ನಾಗಿ ಸ್ವೀಟ್ ತಿನ್ನಿಸ್ತೀನಿ, ಆಮೇಲೆ ಬಾಯ್ ಬಿಡಿಸ್ತೀನಿ. ನನ್ನ ಹತ್ರನೇ ಮುಚ್ಚಿಡ್ತಾಳ. ನನ್ನ ಹತ್ರ ಹೇಗೆ ಮುಚ್ಚಿಡೋದಕ್ಕೆ ಸಾಧ್ಯ ಅವಳು? ಆಯ್ತಾಯ್ತು, ಇರು ತಂದೆ. ತಗೋ ನೋಡು. ಬೈಬೇಡ, ಜಗಳ ಮಾಡಬೇಡ, ನಿಧಾನಕ್ಕೆ ಹೇಳು, ತಿಳಿತಾ? ಹುಡುಗಿರು ಈ ವಿಷಯದಲ್ಲೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿರ್ತಾರೆ. ಅವಳು ನಿನ್ನ ಹತ್ರ ಈ ವಿಚಾರನ ಮುಚ್ಚಿಟ್ಟಿದ್ದಾಳೆ ಅಂದರೆ ಅದಕ್ಕೇನೋ ಬಲವಾದ ಕಾರಣನೇ ಇರಬೇಕು. ಗದರ್ಸಿ ಅವಳನ್ನ ಅಳಿಸ್ಬೇಡ, ಗೊತ್ತಾಯ್ತಾ? ನೀವು ಹೇಳೋದು ನೋಡಿದ್ರೆ ನಾನೊಂದು ದೊಡ್ಡ ಟೆರರಿಸ್ಟು, ನನ್ನ ನೋಡಿದ ತಕ್ಷಣ ಅವಳು ಗಡಗಡ ಅಂತ ನಡುಕ್ತಾಳೆ ಅನ್ನೋ ರೀತಿ ಇದೆ. ಅಷ್ಟೊಂದೆಲ್ಲ ಪಾಪದವಳಲ್ಲ. ಅದಕ್ಕೆ ಅವಳು ಖಾಲಿ ಡಬ್ಬಿ ಅದು. ಹೋಗ್ಲಿ ಬಿಡಿ, ನೀವು ಕೊಟ್ಟಿರೋ ಸ್ವೀಟ್ಸ್ ಕೊಟ್ಟು ಹುಡುಗ ಯಾರು ಅಂತ ತಿಳ್ಕೊಂಡು ನಿಮ್ಗೊಂದು ಸ್ವೀಟ್ ನ್ಯೂಸ್ ತಂದು ಕೊಡ್ತೀನಿ, ಸರಿನಾ? ಸರಿ, ಹೋಗ್ಬಿಟ್ಟು ಬಾ. ಬಾಯ್.